ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಅಗಲವಾದ ಸುಂದರವಾದ ಹಣೆ ಕೆತ್ತಕ್ಕೆ ಸುಮಾರು ಒಂದು 3 ವರ್ಷ. ಈ ಕಾಮನ್ ಬಿಲ್ಲು ರೀತಿ ಇರೋ ಉಬ್ಬನ್ ಕೆತ್ತಕ್ಕೆ ಒಂದು 5 ವರ್ಷ. ಮೈ ಗಾಡ್. ಆಮೇಲೆ ಈ ಸಂಪಿಗೆ ಅಂತ ಮೂಗಿಗೆ 7 ವರ್ಷ. ಯಪ್ಪ, ಏನ್ ಸರ್, ಬರ್ತಾ ಬರ್ತಾ ವರ್ಷಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇನ್ನೀ ಕಣ್ಣುಗಳನ್ನ ಕೆತ್ತಕ್ಕೆ? ಕಣ್ಣುಗಳನ್ನ ಕೆತ್ತೋದಲ್ಲ, ಅರಳಿಸೋದು. ಈ ಕಣ್ಣುಗಳನ್ನ ಅರಳಿಸೋದಕ್ಕೆ ಏನಿಲ್ಲ ಅಂದ್ರೂ ಒಂದು 20 ವರ್ಷ ತಗೊಂಡಿರ್ತಾನೆ. ರಿಯಲಿ? 20 ವರ್ಷನಾ? ಅನ್ಬಿಲೀವಬಲ್ ಸರ್. ಮತ್ತೆ ಈ ಕಣ್ಣುಗಳಲ್ಲಿ ಮಿಂಚು, ಬೆಳಕು, ಕನಸು, ಅಳು, ನಗು ಇದನ್ನೆಲ್ಲನೂ ತುಂಬಿ ತುಂಬಿ ಕಳಿಸ್ಬೇಕಲ್ಲ. ಇದೇನು 1-2 ದಿವಸದಲ್ಲಾಗೋ ಕೆಲ್ಸನ? 1-2 ದಿವಸದಲ್ಲಾಗೋ ಕೆಲಸ ಅಂದ್ರೆ ನಿನ್ ಹೈಟ್ ನೋಡು. ಏನು? ಏನಂದ್ರಿ? ಇನ್ನೊಂದ್ಸರಿ ಹೇಳಿ. ಅಲ್ಲ, ಅದು ನಿಜಾನೇ ತಾನೆ? ಪ್ರತಿಯೊಂದಕ್ಕೂ ವರ್ಷಗಟ್ಲೆ ತಗೊಂಡ ಪುಣ್ಯಾತ್ಮ ಹೈಟ್ ಕೆತ್ತೋದ್ರಲ್ಲಿ ಮಾತ್ರ ಅದ್ ಯಾಕಷ್ಟು ಅರ್ಜೆಂಟ್ ಬಿದ್ನೋ? ಅಲ್ಲ ಸೇವಂತಿ, ಅಷ್ಟೊಂದು ಚೌಕಾಸಿ ಮಾಡಬಾರ್ದಿತ್ತು ತಾನೆ? ನಿಮ್ಮನ್ನ ಸಾಯಿಸ್ಬಿಡ್ತೀನಿ ನಾನೇ. ಬೇಡ ಬೇಡ ಬೇಡ. ಬಗೆಹರಿಯದ ಹಾಡು ನೋಡು, ಹದಿಹರೆಯದ ಪಾಡು. ಅದ್ಕೆ ನೀವ್ ನನ್ ಜೊತೆ ಇರೋದಿಕ್ಕೆ ನನ್ಗೆಷ್ಟೋ ಧೈರ್ಯ, ಎಷ್ಟೋ ನೆಮ್ಮದಿ. ಅದ್ಕೆ ಸರಿ, ಮಲ್ಕೋ. ದೆವ್ವ ಬಂದ್ರೆ ನನ್ನ ಎಪ್ಸು. ನಾನಿವತ್ತು ಇಡೀ ರಾತ್ರಿ ಯಾರು ಬಂದ್ ಕರೆದ್ರು ನಾನಿಲ್ಲಿಂದ ಅಲ್ಲಾಡಲ್ಲ. ಆ ರೂಮ್ ಕಡೆ ಅಂತೂ ತಲೆನೂ ಹಾಕಲ್ಲ. ಎಷ್ಟು ಅಂತ ನಾನು ಆ ದೆವ್ವದ ಕಾಟನ ಸಹಿಸ್ಕೊಳ್ಳಿ. ಬದುಕಬೇಕು ಅನ್ನೋ ಆಸೆ ನನಗೂ ಇದೆ. ಓಂ ಓಂ ಹನುಮತೆ ನಮಃ. ಓಂ ಹನುಮತೆ ನಮಃ. ಓಂ ಹನುಮತೆ ನಮಃ. ಓಂ ಹನುಮತೆ ನಮಃ. ನನ್ ದುಶ್ಮನ್ ಜೊತೆ ಇವನು ಶಾಮಿಲ್ ಆಗಿದಾನ. ಇಬ್ರು ಸೇರಿ ಏನೋ ಪಿತೂರಿ ನಡೆಸ್ತಾ ಇದ್ದಾರೆ. ವೇಸ್ಟ್ ಅಶ್ವಿನ್, ನಿನ್ ಮಾಸ್ಕು, ಡ್ರೆಸ್ಸು, ಈ ಹೊಗೆ ಇವತ್ತಿದ್ ಯಾವ್ದು ವರ್ಕೌಟ್ ಆಗಲ್ಲ. ಯಾಕೆ? ಮೀರಾ ರೂಮಲ್ಲಿ ಇದ್ರೆ ತಾನೇ ನೀನು ಅವತಾರ ಎತ್ತಕ್ಕಾಗೋದು. ಅವಳೆಲ್ಲಿ ಹೋಗಿದ್ದಾಳೆ? ಅವಳು ರೂಮಲ್ಲಿ ಇರೋದಕ್ಕೆ ಹೆದರ್ಕೊಂಡು ಹೋಗಿ ದೇವ್ರ ಮನೆ ಸೇರ್ಕೊಂಡಿದ್ದಾಳೆ. ಏನ್ ಮಾಡಿದ್ರು ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಕಣ, ನೆನ್ನೆ ತರ ನೀನ್ ಒಳ್ಳೆ ಎತ್ತಾಕೊಂಡ್ ಬಂದು ಮನೆ ಬಾಗಲ್ ಮುಂದೆ ಮಲಗಿಸ್ತೀಯಾ? ಚೆನ್ನಾಗಿ ಗೋಳಿಕೋಬಹುದು ಅಂತ ಎಷ್ಟೆಲ್ಲಾ ಪ್ರಿಪೇರ್ ಆಗಿ ಬಂದಿದ್ನಲ್ಲ.
ಥೂ ಎಲ್ಲ ವೇಸ್ಟ್ ಆಗೋಯ್ತಲ್ಲ ಕಣ. ನನಗೂ ಅದೇ ಆಸೆ ಇತ್ತು, ಬಟ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ಯಾ. ಹೌದಾ? ನಿನ್ನ ಈ ರೂಪದಲ್ಲಿ ಮೊದಲನೇ ಸತಿ ನಾನು ನೋಡಿದಾಗ ಯಾರು ಅಂತ ನನಗೆ ಕಂಡುಹಿಡಿಯೋಕ್ಕಾಗ್ಲಿಲ್ಲ. ಮನೇಲಿ ಯಾರಿಗೂ ಕಂಡುಹಿಡಿಯೋಕ್ಕೂ ಆಗಲ್ಲ, ಅದರಲ್ಲೂ ಅವಳಿಗಂತೂ ಚಾನ್ಸೇ ಇಲ್ಲ. ಕಣ, ಅವಳಿಗೊಂದು ವೇಳೆ ಅನುಮಾನ ಬಂದು ಅದು ನಾನೇ ಅಂತ ಅನ್ಸಿದ್ರು ಅವಳ ಮನ್ಸಲ್ಲಿರೋ ಭಯ ಬಿಡ್ಬೇಕಲ್ಲ, ಒಪ್ಕೊಳಕ್ಕೆ ಹೆದ್ರಿ ಅದ್ರ ಹೋಗಿದ್ದಾಳೆ ಕಣ. ಇದು ಹೆಂಗಾಗಿದೆ ಅಂದ್ರೆ ಅವಳು ಮುಂದೆ ಹೋಗಿ ಈ ಗೆಟಪ್ ನಾನೇ ಹಾಕಿದ್ದೀನಿ ಅಂತ ಹೇಳಿದ್ರು ಅವಳು ಒಪ್ಕೊಳಕ್ ರೆಡಿ ಇಲ್ಲ. ಆ ಪರಿಸ್ಥಿತಿಗೆ ಹೊರಟೋಗಿದ್ದಾಳೆ. ಯಾಕೆ ಹೇಳು? ಬಿಕಾಸ್ ಆಫ್ ದಟ್ ಗಿಲ್ಟ್. ಹೌದು, ನನಗೂ ಅದೇ ಬೇಕಿತ್ತು. ಅವಳು ಈಗಾಗಲೇ ಅರ್ಧ ಸತ್ತೋಗಿದ್ದಾಳೆ, ಇನ್ನೊಂದು ಅರ್ಧ ಸಾಯಿಸಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಕಣ. ಇದೆಲ್ಲ ಆಗ್ತಿರೋದು ನಿನ್ನಿಂದನೇ ಅಶ್ವಿನ್. ನಿನ್ ಸಹಾಯ ಇಲ್ಲದೆ ಇದ್ರೆ ಈ ರೀತಿ ಅವಳನ್ನ ಇಂಚಿಂಚ ಕೊಲ್ಲೋದಕ್ಕಾಗ್ತಿರ್ಲಿಲ್ಲ. ನನ್ನ ಮಣಿನ ಛಿದ್ರ ಛಿದ್ರ ಮಾಡ್ದೊಳ್ಗೆ ಸರಿಯಾದ ಶಾಸ್ತಿನೇ ಮಾಡ್ತಿದೀವಿ. ನನಗೂ ತುಂಬ ಖುಷಿ ಆಗ್ತಿದೆ ಕಣ. ಅವತ್ತು ನೀನು ಪ್ರಿಯಾ ಕೊಲೆನ ಮೀರಾ ಮಾಡಿದ್ದು ಅಂತ ಹೇಳಿದಾಗ ನಾನು ಅರ್ಜುನ್ ಅಣ್ಣಂಗೆ ಹೇಳಿ ಕಾನೂನಿಗೆ ಒಪ್ಸೋಣ ಅಂತ ಹೇಳಿದೆ. ಬಟ್ ಈಗ ಗೊತ್ತಾಗ್ತಿದೆ ನೀನೇನಕ್ಕೆ ಬೇಡ ಅಂದೆ ಅಂತ. ಅವಳಿಗೆ ನಿಜವಾದ ಶಿಕ್ಷೆ ಅಂದ್ರೆ ಇದೆ. ಅಲ್ಲ ಕಣ, ಈ ಕಾಸ್ಟ್ಯೂಮು ಗೆಟಪ್ ಎಲ್ಲ ಯಾಕೆ ವೇಸ್ಟ್ ಮಾಡೋದು? ದೇವ್ರ ಮನೆಗೆ ಹೋಗಿ ಅಲ್ಲೇ ಕದರ್ ತೋರಿಸ್ಬಿಟ್ಟು ಬಂದ್ಬಿಡ್ಲಾ? ಬೇಡ ಬೇಡ ಬೇಡ, ಇವತ್ತು ನೀನೇನಾದ್ರೂ ಅಲ್ಲಿ ಹೋದ್ರೆ ಮನೆಯವರೆಲ್ಲರೂ ಎಚ್ಚರ ಆಗ್ಬಿಡ್ತಾರೆ. ಇವತ್ತು ಯಾರಿಗೂ ನಿದ್ದೆ ಮಾತ್ರ ಹಾಕಿಲ್ಲ, ಅವತ್ತು ಹಾಕಿದ್ದೆ. ಅಯ್ಯೋ, ಹಾಗಾದ್ರೆ ನಾನು ಪೂಜನ್ ಮಲಗಿಸ್ಬಿಟ್ಟು ಬಂದಿದ್ದು ವೇಸ್ಟ್ ಆಗೋಯ್ತಲ್ಲ. ಏನ್ ಹಾಲಲ್ಲಿ ಹಾಕೊಟ್ಯಾ? ಇಲ್ಲ, ಆಲೂ ಮಂಚೂರಿ. ಓ, ಇದ ವಿಷಯ. ಸರಿ, ಬಾಯ್, ಗುಡ್ ನೈಟ್. ಅಲ್ಲ ಅಲ್ಲ ಅಲ್ಲ, ವೇಸ್ಟ್ ನೈಟ್. ಹಾ, ವೇಸ್ಟ್ ನಿನ್ಗೆ. ಇನ್ಮೇಲೆ ಮಾತ್ರೆ ಹಾಕೋಕ್ ಮುಂಚೆ ನನ್ನನ್ನು ಕೇಳ್ಬಿಟ್ಟು ಹಾಕೋ. ಏಯ್ ಕರ್ಣ, ಏಯ್, ಒಂದ್ ನೈಟ್ ವೇಸ್ಟ್ ಆಯ್ತು ಅಂತ ಯಾರು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರ? ಕರ್ಣ, ಏನಿದು? ಇವತ್ತು ಎಂಟ್ರಿ ಮಾತ್ರ ಅಲ್ಲಿಂದ, ಎಕ್ಸಿಟ್ ರೂಮಿಂದಾನೇ ಹೋಗ್ಬೋದು. ಮೀರಾ ಇಲ್ವಲ್ಲ? ಓ, ಮೀರಾ ಇಲ್ಲ ಅಲ್ವಾ? ನಾನು ಮರ್ತೆ ಹೋಗಿದೆ ನೋಡು. ಎಲ್ಲ ನಿದ್ದೆ ಮಾತ್ರ ಪ್ರಭಾವ. ಏಯ್ ಕಣ, ದಿಸ್ ಇಸ್ ಟೂ ಮಚ್. ನಾನು ನಿನ್ನ ಹತ್ರ ಆಲೂ ಮಂಚೂರಿ ವಿಚಾರನೆ ಹೇಳ್ಬಾರ್ದಿತ್ತು. ಆದ್ರೂ ಒಂದ್ಸಲ ಈ ಮೀರಾ ಹೆಂಗ್ ಒದ್ದಾಡ್ತಿರ್ತಾಳೆ ಅಂತ ನೋಡ್ಬೇಕು ಅಂತ ಅನ್ನಿಸ್ತಿದ್ಯಲ್ಲ. ಬಾ ಹೋಗೋಣ. ನಡಿ.